ಈಗ CAA ಸರ್ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಜಾರಿ ಮಾಡಲ್ಲ ಅನ್ನೋತ ಅಲ್ಲಿ CM ಹೇಳ್ತಾ ಇದ್ದಾರೆ ಸರ್. ರಾಜ್ಯದಲ್ಲಿ ಹೇಗೆ? ಅದು ಇನ್ನೂ ಕೂಡ ನಾವು ಅದರ ಬಗ್ಗೆ ಚರ್ಚೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಇದೇನಾದರೂ ಚರ್ಚೆ ಆಗಿ ಒಂದು ತೀರ್ಮಾನ ಮಾಡಬೇಕು ಅನ್ನೋದಾದರೆ ನಾವು ಕೂಡ ತೀರ್ಮಾನ ಮಾಡ್ತೀವಿ. ಆದರೆ ಯಾವ ರೀತಿ ಅಕ್ಸೆಪ್ಟ್ ಮಾಡೋದಾ ರಿಜೆಕ್ಟ್ ಮಾಡೋದಾ ಅದೆಲ್ಲವನ್ನು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡೋ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಏನು ಚರ್ಚೆ ಆಗ್ತಿತ್ತು ಅವ್ರು ನಿಲ್ಲಲ್ಲ ಅಂತ, ಬಟ್ ಈಗ ಅವರು ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ಹೇಳಿದ್ರೆ ನಿಲ್ತೀನಿ ಅಂತ. ಇಲ್ಲ, ಅವರು AICC ಅಧ್ಯಕ್ಷರಿದ್ದಾರೆ. ಅವರ ಚುನಾವಣೆ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಅವರ ಜೊತೆಯಲ್ಲಿ ಇರ್ತೀವಿ ಯಾವಾಗಲೂ. ಸರ್, ಪ್ರಮುಖವಾಗಿ CAA ಜಾರಿ ಮಾಡಲ್ಲ ಅಂತ ಕೇರಳ, ತಮಿಳುನಾಡು ಹಾಗೆ ಪಶ್ಚಿಮ ಬಂಗಾಳದವರು ಹೇಳಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಸರ್? ಅಲ್ಲ, ಅದ್ರ ಬಗ್ಗೆ ನಾವೆಲ್ಲ ಇನ್ನೂ ಕೂಡ ಚರ್ಚೆ ಮಾಡಿಲ್ಲ. ನಾವೀಗ ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇದ್ದಾರೆ ಮತ್ತು ಕ್ಯಾಬಿನೆಟ್ ಕೂಡ ತಮ್ಗೆ ಗೊತ್ತಿದ್ದಂಗೆ 2 ಸಾರಿ ಪೋಸ್ಟ್ಪೋನ್ ಆಯಿತು. ನಾಳೆ ಕ್ಯಾಬಿನೆಟ್ ಇದೆ. ಒಂದು ವೇಳೆ ಅದು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಆದರೆ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ. ಅಂತಿಮವಾಗಿ ಏನಾದರೂ ಒಂದು ನಿರ್ಧಾರ ಮಾಡ್ತೀವಿ, ಅಕ್ಸೆಪ್ಟ್ ಮಾಡೋದಾಗಲಿ ರಿಜೆಕ್ಟ್ ಮಾಡೋದಾಗಲಿ. ಬೆಂಗಳೂರಲ್ಲಿ ವಲಸಿಗರನ್ನು ಗುರುತಿಸ್ತಾ ಇದ್ದಾರೆ ಸರ್. ಎಲ್ಲಿ ಗುರುತಿಸೋದು ಅದು ಗೊತ್ತಾಗಲಿಲ್ಲ ಸರ್. ಇಲ್ಲ, ನಾವು ಇದು ನಿರಂತರವಾಗಿ ನಡೀತಾ ಇದೆ. ಅವರು ನಿರಂತರವಾಗಿ ಬರ್ತಾ ಇರ್ತಾರೆ, ನಾವು ನಿರಂತರವಾಗಿ ಅವರನ್ನು ಗುರುತಿಸಿವಿ. ಬಾಂಗ್ಲಾದೇಶದಿಂದ ಬಂದಿರ್ತಾರೆ ಅಥವಾ ಇನ್ಯಾವುದೋ ದೇಶದಿಂದ ಬಂದಿರ್ತಾರೆ, ಅವರನ್ನೆಲ್ಲ ನಾವು ಗುರುತಿಸಿ ಎಷ್ಟೋ ಜನರನ್ನು, ವಿಶೇಷವಾಗಿ ಬಾಂಗ್ಲಾದೇಶದಿಂದ ಬಂದಂಥವ್ರನ್ನ ಭಾಳ ಜನರನ್ನು ವಾಪಸ್ ಕಳಿಸಿದ್ದೀವಿ. ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಈಗಲೂ ಕೂಡ ಅದು ನಡೀತಾ ಇದೆ. ಯಾರು ನಮ್ಗೆ ಅನಧಿಕೃತವಾಗಿ ವಿತೌಟ್ ಎನಿ ವ್ಯಾಲಿಡ್ ಪೇಪರ್ಸ್, ಪಾಸ್ಪೋರ್ಟ್ ಆಗಲಿ ಎಂಟ್ರಿ ಪರ್ಮಿಟ್ ಆಗಲಿ ಆ ರೀತಿ ಯಾವುದು ಇಲ್ಲದೆ ಹೋದರೆ ಅವರನ್ನು ನಾವು ವಾಪಸ್ ಕಳಿಸ್ತೇವೆ. ಈಗ ಕೇಂದ್ರ ಚುನಾವಣಾ ಆಯೋಗಕ್ಕೆ SBI ಚುನಾವಣಾ ಬಾಂಡ್ಗಳನ್ನು ಒಂದು ಮಾಹಿತಿಯನ್ನು ಕೊಟ್ಟಿದೆ ಸರ್. ಇದ್ರ ಬಗ್ಗೆ ಮುಂದೆ ಯಾವ ರೀತಿ ಆಗ್ಬೋದು ಸರ್? ನೋಡಬೇಕು. ಈಗ ಕೋರ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರಲ್ಲ, ಕೋರ್ಟಿಗೆ ಈಗ ಅವ್ರು ಸಬ್ಮಿಟ್ ಮಾಡಿದರೆ ಅವರು ಅದನ್ನು ಪರಿಶೀಲನೆ ಮಾಡ್ತಾರೆ. ಏನು ಆದೇಶ ಬರುತ್ತೆ ನೋಡೋಣ. ಏನು ತೀರ್ಮಾನ ಕೊಡ್ತಾರೆ, ಕೋರ್ಟ್ನಿಂದ ಆದೇಶ ಬರುತ್ತೆ, ಡೈರೆಕ್ಷನ್ ಏನು ಬರುತ್ತೆ, ಪಕ್ಷಗಳಿಗೆ ಬರುತ್ತಾ ಅಥವಾ ಅವ್ರಿಗೆ ಬರುತ್ತಾ, ಯಾವ ಥರ ಬರುತ್ತೆ ನೋಡಬೇಕು. ಅದನ್ನು ಕಾದು ನೋಡೋಣ. ಆಮೇಲೆ ಅದಕ್ಕೆ ಏನು ಪ್ರತಿಕ್ರಿಯೆ ಮಾಡಬೇಕು ಮಾಡ್ಬೋದು. CAAಯಿಂದ ಏನು ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆ ಆಗುತ್ತೆ ಅನ್ನೋದು ಹೇಳ್ತೀನಿ ಸರ್. ಯಾಕಂದರೆ ತೀವ್ರವಾದಂಥ ಒಂದು ಆಕ್ಷೇಪವನ್ನು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ಭಯ ಶುರುವಾಗಿದೆ. ಅದಕ್ಕೋಸ್ಕರ ಈ ಥರ ಮಾತಾಡ್ತಾ ಇದ್ದಾರೆ ಅಂತ BJP ಅವರು ಹೇಳ್ತಾರೆ. BJP ಅವರು ಹೇಳ್ತಾರೆ. ಯಾಕೆಂದರೆ ಅವರು ತಂದಿದ್ದಾರೆ, ಅವ್ರೇನಾದರೂ ಒಂದು ಹೇಳಬೇಕಲ್ಲ, ನಮ್ಮ ಮೇಲೆ ಆಪಾದನೆ ಹೊರಿಸಲೇಬೇಕು. ನಾವು ಈ ದೇಶದ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದನ್ನು ನಾವು ಕಾಪಾಡ್ಕೋಬೇಕು ಅನ್ನೋದು ನಮ್ಮ ವಾದ. ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಅದನ್ನು ರಾಜಕೀಯಕ್ಕೆ ಬಳಸ್ತಾರೆ. ಇಷ್ಟು ದಿವಸ ಸುಮ್ಮನೆ ಇದ್ದು ಈಗ ಯಾಕೆ ಚುನಾವಣೆ ಸಂದರ್ಭದಲ್ಲಿ ತರಬೇಕಾಗಿತ್ತು ಅದನ್ನು? ಅಂದರೆ ನೇರವಾಗಿ ಅವರು ಚುನಾವಣೆಯ ದೃಷ್ಟಿಯಿಂದ ಪೋಲರೈಸ್ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತದೆ. ಅದಕ್ಕೇನು ಇದು ರಾಕೆಟ್ ಸೈನ್ಸ್ ಏನಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ.